ಮುದ್ದು ಸೊಸೆಯಾಗಿ ದೊಡ್ಡ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಎಜುಕೇಶನ್ ಮಾಡ್ಬಿಟ್ಟು ಡಾಕ್ಟರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದಂಥವ್ರು. ಸೊ ಪಾತ್ರದ ಮೂಲಕ ಯಾವ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದೀರಾ ಅಂತ? ಅಂದ್ರೆ ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಒಬ್ರು ಹೆಣ್ಮಕ್ಳಿಗೆ ಪರ್ಸ್ನಲಿ ಅದು ಅವ್ರಿಗೆ ಓದ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಓದ್ಬೇಕು ಅಂತಾನೋ ಅಥವಾ ಇನ್ನೇನೋ ಒಂದು ಕೆಲಸ ಮಾಡ್ಬೇಕಂತಾನೋ, ಏನೋ ಸಮಥಿಂಗ್ ಅವ್ರ ಲೈಫಲ್ಲಿ ಮಾಡ್ಬೇಕನ್ನೋದು ತುಂಬಾ ಆಸೆ ಇರುತ್ತೆ. ಬಟ್ ಹಳ್ಳಿ ಕಡೆ ಏನ್ ಮಾಡ್ಬಿಡ್ತಾರೆ, ಏಜ್ ಆಗ್ತಿದ್ದಂಗೆ 18 ವರ್ಷ ಆಗ್ತಿದ್ದಂಗೆ ಅಥವಾ ಇನ್ನೂ ಅವರು 18 ವರ್ಷನೂ ತುಂಬಿರಲ್ಲ, ಅದಕ್ಕಿಂತ ಮುಂಚೆನೆ ಮದ್ವೆ ಮಾಡ್ಬಿಡೋದು. ಅದೆಲ್ಲ ತುಂಬಾ ನಡೀತಾ ಇದೆ. ಸೊ ಈ ಸೀರಿಯಲ್ ಅಲ್ಲಿ ಮೇ ಬಿ ಮದ್ವೆ ಆಗ್ಬೋದು, ಆಗ್ದೇನೂ ಇರ್ಬೋದು. ಬಟ್ ಮದ್ವೆ ಆದ್ರೂನು ಅವಳು ಎಜುಕೇಶನ್ ಮಾಡ್ತಾಳೆ. ಅಕಸ್ಮಾತ್ ನಿಮ್ ಮನೆಗಳಲ್ಲಿ ಅವಳಿಗೆ ಮದ್ವೆ ಮಾಡಿದ್ರೂನು ಎಜುಕೇಶನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಒಟ್ನಲ್ಲಿ ಒಂದ್ ಹೆಣ್ಮಗುಗೆ ಒಂದ್ ಗಾದೆ ಇದೆ ಅಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯ ಬಾಗಲು ತೆರೆದಂತೆ. ಅದಾಗುತ್ತೆ ಒಂದು ಚಂದ. ಹೆಣ್ಮಕ್ಳು ಕಲ್ತರೆ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ರೆ ಒಂದ್ ಲೈಫಲ್ಲಿ ಏನೋ ಒಂದ್ ಅವರು ಅಚೀವ್ ಮಾಡ್ಬೋದಲ್ವಾ. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಮನೆಗಳಲ್ಲೇ ಇರ್ತಾರೆ, ಇಂಜಿನಿಯರ್ ಮಾಡ್ಬೇಕಂತಾನು ಅಥವಾ ಇನ್ನೇನು ಆಕ್ಟರ್ ಆಗ್ಬೇಕಂತಾನು ಕನಸು ಆಸೆಗಳನ್ನ ಕಟ್ಕೊಂಡಿರ್ತಾರೆ. ಅದನ್ನೆಲ್ಲ ನೀವು ಕೇಳಿ, ಅವರಿಗೆ ಕೇಳ್ಬಿಟ್ಟು ಅದಾದ್ಮೇಲೆ ಮುಂದುವರಿರಿ ಅಂತ ಹೇಳ್ತೀನಿ. ಪಾತ್ರದ ಬಗ್ಗೆ ಅಂತೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ. ಬಿಕಾಸ್ ಯಾಕಂತಂದ್ರೆ ಪ್ರೋಮೋಗಳಲ್ಲೆಲ್ಲ ನೋಡಿದಾಗ, ನಿಮ್ಮ ಅಭಿನಯ ನೋಡಿದಾಗ ಗೊತ್ತಾಗ್ತಿದೆ ಎಷ್ಟು ಮೆಚ್ಯೂರ್ಡ್ ಆಗಿ ಆಕ್ಟ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು. ಈ ತರ ಅಂದ್ರೆ ಇನ್ನು ಮೈನರ್ ಆಗಿದ್ದಂಥವ್ರನ್ನೇ ಮದುವೆ ಮಾಡುವಂತಹ ಒಂದು ಸಂದರ್ಭಗಳು ನೀವೆಲ್ಲಾದ್ರೂ ರಿಯಲ್ ಲೈಫ್ ನಲ್ಲಿ ಕೇಳಿದ್ರಾ ಅಂತ? ನಾನ್ ತುಂಬಾ ಕೇಳಿದೀನಿ ರಿಯಲ್ ಲೈಫಲ್ಲಿ. ನನ್ನ ಏಜವ್ರೇ ಏನು, ನಂಗೆ ಈಗ 20 ವರ್ಷ, ನಾನಿನ್ನ 18 ವರ್ಷನೂ ತುಂಬಿರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ನನ್ ಕೆಲವೊಂದ್ ಫ್ರೆಂಡ್ಸ್‌ಗಳಿಗೂ ಮದ್ವೆ ಆಗೋಯ್ತು. ಅವಾಗ ಮೈಂಡಿಗೆ ಬಂದಿದ್ದು ಒಂದೇ, ಏನಕ್ ಮಾಡ್ತಾರೆ ಮದ್ವೆ? ಯಾಕೆ ಬೇಕು? ಇಷ್ಟು ಬೇಗ ಒಂದು ಹೆಣ್ಮಗುಗೆ ಮದ್ವೆ ಅನ್ನೋದು ಯಾಕೆ? ಅವಳ ಲೈಫಲ್ಲಿ ಅವಳಿಗೆ ಆಸೆ, ಕನಸುಗಳು ಎಷ್ಟೋ ಇರುತ್ತೆ. ಅದನ್ನ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ಅಂತ ಅನ್ಸಿದ್ರು. ಬಟ್ ಅವಾಗ ಆ ಮಾತುಗಳು ಕೇಳಿದಾಗ ನಂಗೆ ಲಿಟ್ರಲಿ ನನ್ನ ಮನೆಯವ್ರ ಹತ್ರ ಎಲ್ಲರ ಹತ್ರ ಹೇಳ್ಕೊಂಡು, ಏನಕ್ಕೆ ಹಿಂಗ್ ಮಾಡ್ತಾರೆ? ಸಪೋರ್ಟ್ ಮಾಡ್ಬೇಕಲ್ವಾ? ಸಿಕ್ಕಾಪಟ್ಟೆ ಬೇಜಾರಾಗಿರೋದು ಇದೆ ನನಗೆ ಅದು ಆ ವಿಷಯಗಳಲ್ಲಿ. ನಮ್ ಫ್ರೆಂಡ್ಸೇ ಮದ್ವೆ ಆಗಿದ್ದಾರೆ ಈಗಿನ್ನು. ಅದು ರಾಂಗು, ಆಗ್ಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.